ಒಟ್ಟು 5 ಮಂದಿ ಆರೋಪಿಗಳು ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ. ಇಬ್ಬರನ್ನ ಚಿತ್ರದುರ್ಗದಿಂದ ಕರೆತರಲಾಗ್ತಾ ಇದೆ. ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿರುವಂತ ಅಂದ್ರೆ ಅನುಕುಮಾರ್ ಮತ್ತು ಜಗದೀಶ್ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಿ, ಇಬ್ಬರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇರೋದು ಅನುಕುಮಾರ್. ಇದು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇರುವಂತ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಕೇಸ್ನಲ್ಲಿ ಈತನ ಪಾತ್ರ ಏನು, ಈ ಇಬ್ಬರ ಪಾತ್ರ ಏನು? ರಾಘವೇಂದ್ರ ಅನ್ನುವಂಥ ವ್ಯಕ್ತಿ, ಆತ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ಆತನ ಮಾತನ್ನ ಕೇಳಿ ಇವರು ಆ ರಾಘವೇಂದ್ರನ ಜೊತೆಗೆ ಬಂದಿತ್ತು, ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬಂದಿತ್ತು. ನೋಡ್ತಾ ಇದ್ದೀರಿ ನೀವು ಅನುಕುಮಾರ್ ಮನೆ ಹೆಂಗಿದೆ ಅಂದರೆ ಅವರ ಫಿನಾನ್ಷಿಯಲ್ ಕಂಡೀಷನ್ ಏನು ಅನ್ನೋದು ಗೊತ್ತಾಗುತ್ತೆ ನಮಗೆ. ಒಂದು ಬಡ ಕುಟುಂಬದ ವ್ಯಕ್ತಿ, ಆತ ದುಡಿಬೇಕು, ಮನೆಯನ್ನು ನೋಡಿಕೊಳ್ಬೇಕು ಅಂತ ಹಿನ್ನೆಲೆ ಇರುವಂಥ ವ್ಯಕ್ತಿ. ಯಾರೋ ಒಬ್ಬ ರಾಘವೇಂದ್ರ ಅನ್ನೋನ ಮಾತನ್ನ ಕೇಳಿ ಡಿ ಬಾಸನ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದಿರೋದು. ಡಿ ಬಾಸನ್ನ ಮೀಟ್ ಮಾಡೋದಕ್ಕೆ ಬಂದು ಭವಿಷ್ಯವೇ ಹಾಳಾಗಿದೆ ಈ ಅನುಕುಮಾರ್ ಇದ್ದು ಮತ್ತು ಜಗದೀಶ್ ಅಂತ. ಅಲ್ಲ, ಅವರಿಗಾದ್ರೂ ತಲೆಯಲ್ಲಿ ಒಂದು ಸ್ವಲ್ಪ ಪ್ರಜ್ಞೆ ಇರಬೇಕಿತ್ತು, ಮೆದುಳು ಇರಬೇಕಿತ್ತು, ಮೆದುಳು ಕೆಲಸ ಮಾಡಬೇಕಿತ್ತು. ಅದು ಮಾಡಲಿಲ್ಲ ಅವರು. ಅದರ ಪರಿಣಾಮ ಹಿಂಗಾಗಿರೋದು. ರಾಘವೇಂದ್ರ ಬೇಲಲ್ಲಿದ್ದಾನೆ. ರಾಘವೇಂದ್ರ ಕರ್ಕೊಂಡು ಹೋದಂಥ ಅನುಕುಮಾರ್ ಮತ್ತು ಈ ಜಗದೀಶು, ಈ ಇಬ್ಬರು ಕೂಡ, ಮತ್ತೊಬ್ಬ ರವಿಕುಮಾರ್ ಆತ ಡ್ರೈವರ್, ಆತ ಏನೂ ಮಾಡಿಲ್ಲ, ಡ್ರೈವ್ ಮಾಡ್ಕೊಂಡು ಬಂದಿದ್ದಾನೆ ಬೆಂಗಳೂರು ತನಕ ಅನ್ನೋದು ಬಿಟ್ಟರೆ ಆತನ ಪಾತ್ರ ಇಲ್ಲ, ಆತನಿಗೆ ಬೇಲ್ ಸಿಕ್ಕಿದೆ. ಈ ಜಗದೀಶ್ ಮತ್ತು ಅನುಕುಮಾರ್ ಏನು ಮಾಡಿದ್ದಾರೆ, ಡಿ ಬಾಸನ್ನ ಭೇಟಿ ಮಾಡ್ತೀವಿ ಅನ್ನೋ ಉತ್ಸಾಹದಲ್ಲಿ ಈತನಿಗೆ ಹೊಡೆದಿದ್ದಾರೆ. ಕಾರಲ್ಲಿ ಬರ್ತಾ ಇರುವಾಗ ರೇಣುಕಾ ಸ್ವಾಮಿಗೆ ಹೊಡೆದಿದ್ದಾರೆ, ಬಡ್ದಿದ್ದಾರೆ, ಮತ್ತು ಕರ್ಕೊಂಡು ಬಂದು ಶೆಡ್ಡಲ್ಲೂ ಕೂಡ ಹೊಡೆದಿದ್ದಾರೆ. ಇವರು ರೇಣುಕಾ ಸ್ವಾಮಿ ಧರಿಸಿದ್ದಂತ ಒಂದು ಚೈನನ್ನ ಕದ್ದಿದ್ದಾರೆ. ಆತ ಧರಿಸಿದಂತ ಲಿಂಗ ಅದನ್ನ ಕೂಡ ಕದಿಯುವಂತ ಕೆಲಸ ಮಾಡಿದ್ದಾರೆ. ಇಂಥದ್ದನ್ನೆಲ್ಲ ಮಾಡಿದವರು ಇವರು. ಅದೇ ನಾನು ಹೇಳಿದೆ, ಯಾರೋ ರಾಘವೇಂದ್ರ ಅನ್ನೋನು ಕರ್ಕೊಂಡು ಹೋದ, ಇವರು ಆತನ ಜೊತೆಗೆ ಸೇರಿದ್ರು, ಹುಚ್ಚು ಉತ್ಸಾಹದಲ್ಲಿ 2 ಬಡದ್ರು, ಮರ್ಡರ್ ಕೇಸ್ ಫಿಟ್ ಆಯಿತು, ಬೇಲ್ ಸಿಕ್ಕಿದ್ರು, ಈಗ ರಿಜೆಕ್ಟ್ ಆಯಿತು. ದೊಡ್ಡವರ ಸಹವಾಸ ಎಷ್ಟೊಂದು ಅಪಾಯಕಾರಿ ಅನ್ನೋದಕ್ಕೆ ಉದಾಹರಣೆ ಇದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ದೃಶ್ಯ ಗಮನಿಸ್ತಾ ಇದ್ದೀವಿ, ಅವರ ಮನೆಯ ಹಿನ್ನೆಲೆ ಅದು ಇದು ಎಲ್ಲ ನೋಡ್ತಾ ಇದ್ರೆ ನಾನು ಈಗಾಗಲೇ ಹೇಳ್ತಿದ್ದೆ, ದೊಡ್ಡವರ ಸಹವಾಸ ಎಷ್ಟೊಂದು ಅಪಾಯಕಾರಿ ಅಂತ ಗೊತ್ತಾಗತ್ತೆ ಅಂತ. ರಕ್ಷತ್, ನಿಜಕ್ಕೂ ಕೂಡ, ಯಾಕಂದ್ರೆ ಈ ಹಿಂದೆ ಈ ಆರೋಪಿಗಳು ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಇವರ ನಿವಾಸಕ್ಕೆ ನಾವು ತೆರಳಿ ಒಂದು ಅವರ ಮನೆಯ ಕಂಡೀಷನ್ ಯಾವ ರೀತಿ ಇತ್ತು ಅನ್ನೋದ್ರ ಕುರಿತಂತೆ ನಾವು ಒಂದು ಸ್ಟೋರಿಯನ್ನ ಕೂಡ ಮಾಡಿದ್ವಿ. ಅಂದ್ರೆ ಇವರು ಅರೆಸ್ಟ್ ಆದ್ರೆ ಮನೆಗೆ ಆಧಾರ ಸ್ತಂಭವಾಗಿದ್ದಂತಹ ಮಕ್ಕಳಿಲ್ಲದೆ ಹೋದ್ರೆ ಅವರ ಪೋಷಕರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನಾವು ಹಿಂದೆ ಕೂಡ ಸ್ಟೋರಿ ಮಾಡಿದ್ವಿ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಇಬ್ಬರ ಫೈನಾನ್ಷಿಯಲ್ ಕಂಡೀಷನ್ ಕೂಡ ತುಂಬಾ ಕೆಟ್ಟದಾಗಿದೆ. ಜೊತೆಗೆ ಅವರ ಒಂದು ಮನೆಯ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಯಾವ ರೀತಿ ಅವರ ಫೈನಾನ್ಷಿಯಲ್ ಕಂಡೀಷನ್ ಇದೆ ಅಂತ ಹೇಳಿ. ಈಗ ಸದ್ಯ ಏನು ಜಾಮೀನು ಅರ್ಜಿ ವಜಾ ಆದಂತ ಹಿನ್ನೆಲೆಯಲ್ಲಿ ಮೊದಲಿಗೆ ಅನುಕುಮಾರ್ ಅವರನ್ನ ಅರೆಸ್ಟ್ ಮಾಡಲಾಯಿತು. ಅಂದ್ರೆ ಸಿಹಿ ನೀರು ಹೊಂಡದ ರಸ್ತೆಯಲ್ಲಿರುವಂತಹ ಅನುಕುಮಾರ್ ಮನೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಯಿತು. ಅದಾದ ಬಳಿಕ ಮಹಾವೀರ ನಗರದಲ್ಲಿರುವಂತಹ ಜಗ್ಗನ ನಿವಾಸದಲ್ಲಿ, ಅಂದ್ರೆ ಜಗ್ಗ ಆಟೋ ಚಾಲಕನಾಗಿರ್ತಾನೆ, ಆದ್ರೆ ಅನುಕುಮಾರ್ ಇದ್ದಾನೆ, ಈತ ಆಟೋವನ್ನ ಬಾಡಿಗೆಗೆ ಪಡೆದು ಓಡಿಸ್ತಾ ಇರ್ತಾನೆ. ಆದ್ರೆ ಜಗ್ಗನ ಬಳಿ ಸ್ವಂತ ಆಟೋ ಕೂಡ ಇರುತ್ತೆ. ಇವರಿಬ್ರಿಗೂ ಕೂಡ ರಾಘವೇಂದ್ರ ಅನ್ನೋ ವ್ಯಕ್ತಿ ಏನಿದ್ದಾನೆ, ಅಂದ್ರೆ ದರ್ಶನ್ನ ಜಿಲ್ಲಾ ಅಭಿಮಾನಿಗಳ ಬಳಗದ ಅಧ್ಯಕ್ಷ, ಚಿತ್ರದುರ್ಗದ ಅಧ್ಯಕ್ಷ ಏನಿದ್ದ ಜಿಲ್ಲಾಧ್ಯಕ್ಷ, ಆತ ಇವ್ರಿಗೆ ತಲೆ ಕೆಡಿಸಿ ದರ್ಶನ್ನ ನಿಮ್ಗೆ ಭೇಟಿ ಮಾಡಿಸ್ತೀನಿ, ಯಾಕಂದ್ರೆ ಜಗ್ಗ ಕೂಡ ದರ್ಶನ್ ಅಭಿಮಾನಿಯಾಗಿರ್ತಾನೆ, ಆತನ ಕಿಡ್ನಾಪ್ ಮಾಡಿದಂತ ಆಟೋ ಏನಿದೆ ಜಗದೀಶ್ ಅಲಿಯಾಸ್ ಜಗ್ಗನ ಆಟೋ, ಆ ಆಟೋ ಹಿಂದೆ ಕೂಡ ದರ್ಶನ್ ಅವರ ಒಂದು ಫೋಟೋವನ್ನ ಕೂಡ ಹಾಕಿರ್ತಾನೆ. ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಆ ಫೋಟೋ ಹಾಗೆ ಇರುತ್ತೆ. ಆ ಒಂದು ಆಟೋವನ್ನ ಡ್ರೈವ್ ಮಾಡ್ತಿದ್ದಂತ ವ್ಯಕ್ತಿಗೆ ದರ್ಶನ್ ಅವರನ್ನ ಭೇಟಿ ಮಾಡಿಸ್ತೀನಿ, ಈ ವ್ಯಕ್ತಿಯನ್ನ ನಾವು ಅಲ್ಲಿ ಕರೆದುಕೊಂಡು ಹೋಗ್ಬೇಕು ಅಂತ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಇವರಿಬ್ಬರಿಗೂ ಕೂಡ ಪ್ರೇರೇಪಿಸ್ತಾನೆ. ರಾಘವೇಂದ್ರ ಹೇಳ್ದ ಅನ್ನೋ ಕಾರಣಕ್ಕೆ, ಜೊತೆಗೆ ದರ್ಶನ್ ಅವರನ್ನ ಭೇಟಿ ಮಾಡಬಹುದು ಅನ್ನೋ ಕಾರಣಕ್ಕೆ ಇವರಿಬ್ರು ಕೂಡ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದಾದ ಬಳಿಕ ಪರ್ಸನಲ್ ಆಗಿ ಯಾವುದೇ ಒಂದು ವೈರತ್ವ ಕೂಡ ರೇಣುಕಾ ಸ್ವಾಮಿ ಹಾಗೆ ಜಗ್ಗ ಅಥವಾ ಅನುಕುಮಾರ್ ರಾಘವೇಂದ್ರ ಯಾರಿಗೂ ಕೂಡ ಇರೋದಿಲ್ಲ. ರಾಘವೇಂದ್ರ ಪ್ರೇರೇಪಿಸ್ತಾ ಅನ್ನೋ ಕಾರಣಕ್ಕೆ ಇವರಿಬ್ರು ಕೂಡ ಕಿಡ್ನಾಪ್ ನಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರ ಶೆಡ್ ಹೊರಭಾಗದಲ್ಲೂ ಕೂಡ ಇರ್ತಾರೆ. ಅದಾದ ನಂತರ ಅವತ್ತು ರಾತ್ರಿಯೇ ವಾಪಸ್ ಬರ್ತಾರೆ. ಆದ್ರೆ ಈಗ ಸದ್ಯ
ರಾಘವೇಂದ್ರ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದ್ರೆ ಈಗ ಸದ್ಯ ಇಬ್ರು ಕೂಡ ಅರೆಸ್ಟ್ ಆಗಿರುವಂತದ್ದು. ಈಗಾಗಲೇ ಕಾಮಾಕ್ಷಿ ಪಾಳ್ಯ PSI ರಘು ಅವರ ನೇತೃತ್ವದಲ್ಲಿ ತಂಡ ತೆರಳಿ ಈಗಾಗಲೇ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಈಗಾಗಲೇ ಅನುಕುಮಾರ್ ಅರೆಸ್ಟ್ ಪ್ರೊಸೀಜರ್ ಕೂಡ ಮುಕ್ತಾಯವಾಗಿದ್ರೆ ಸದ್ಯ ಜಗದೀಶ್ ಅವರ ನಿವಾಸ ಸಂದೇಶ್ ಈಗ ಅನು ಮತ್ತು ಜಗ್ಗನ ಬೇಲ್ಗೆ ಅಬ್ಜೆಕ್ಷನ್ ಹಾಕಿದ್ರು ಪೊಲೀಸರು. ಬಟ್ ರಾಘವೇಂದ್ರನ್ ಯಾಕೆ ಪೆಂಡಿಂಗು, ಯಾಕೆ ಅಬ್ಜೆಕ್ಷನ್ ಹಾಕಲಿಲ್ಲ? ಆತನ ಮೇಲೆ 302 ಚಾರ್ಜಸ್ ಇಲ್ವಾ, ಏನದು? ರಕ್ಷಿತ್, ಈಗ ವೆರಿ ಸಿಂಪಲ್. ಅಂದ್ರೆ ಈ 7 ಜನ ಏನಿದ್ದಾರೆ, ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ ಹಾಗೆ ಜಗದೀಶ್ ಮತ್ತೆ ಅನುಕುಮಾರ್, ಈ 7 ಜನರಿಗೆ ಮೊದಲಿಗೆ ಇವರೇನು ಹೈಕೋರ್ಟ್ ಮೊರೆಯನ್ನ ಹೋಗ್ತಾರೆ. ಈ 7 ಜನರ ಪರವಾದಂತಹ ವಕೀಲರು ಹೈಕೋರ್ಟ್ಗೆ ಜಾಮೀನನ್ನ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಸರಿ ಇಲ್ಲ ಅನ್ನೋ ಒಂದು ಕಾರಣವನ್ನ ಕೊಟ್ಟಿರ್ತಾರೆ. ಅದೇ ಆ ಕಾರಣದ ಮೇಲೆ ಬೇಲ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಬೇಲ್ ಸ್ಯಾಂಕ್ಷನ್ ಆದ ಬಳಿಕ ಅಂದ್ರೆ ಇವರು 7 ಜನಕ್ಕೂ ಬೇಲ್ ಸಿಕ್ಕ ನಂತರ ಲೋಯರ್ ಕೋರ್ಟ್ ನಲ್ಲಿ ಈ ರೀತಿ ನಮ್ಮ ಜೊತೆಯಲ್ಲಿ ಆಗಿದ್ದಂತವರಿಗೆ ಬೇಲ್ ಮಂಜೂರು ಮಾಡಿದೆ. ಅಂದ್ರೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ, ಗ್ರೌಂಡ್ಸ್ ಆಫ್ ಅರೆಸ್ಟ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ. ಹಾಗಾಗಿ ನಮಗೂ ಕೂಡ ಈ ಜಾಮೀನನ್ನ ಕೊಡಿ ಅಂತ ಇನ್ನುಳಿದಂತಹ ಆರೋಪಿಗಳು ತೆಗೆದುಕೊಂಡಿದ್ರು, ಅಂದ್ರೆ ಜಾಮೀನನ್ನ ಮಂಜೂರು ಮಾಡ್ಕೊಂಡಿದ್ರು. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಇವರ ಒಂದು ರೆಫರೆನ್ಸ್ ಮೇಲೆ ಇನ್ನುಳಿದಂತಹ ಆರೋಪಿಗಳು ಜಾಮೀನನ್ನ ಪಡೆದಿದ್ರಿಂದ ಈಗ ಸದ್ಯ ಈ 7 ಜನ ಆರೋಪಿಗಳ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ವಜಾ ಆಗಿದೆ. ಹಾಗಾಗಿ ಇದನ್ನೇ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರಾಸಿಕ್ಯೂಷನ್ ಇಂದ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ ಲೋಯರ್ ಕೋರ್ಟ್ ನಲ್ಲಿ. ಅಂದ್ರೆ ಈ ರೀತಿ ಕಾರಣಗಳನ್ನ ಕೊಟ್ಟು ಸದ್ಯ ಸುಪ್ರೀಂ ಕೋರ್ಟ್ ಇವರ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಹಾಗಾಗಿ ಇವರ ರೆಫರೆನ್ಸ್ ಮೇಲೆ ಇನ್ನುಳಿದಂತ ಆರೋಪಿಗಳು ಏನ್ ಜಾಮೀನು ಸಂದೇಶ್, ಅಂದ್ರೆ ಉಳಿದ ಆರೋಪಿಗಳು ಬೇಲ್ ಪಡ್ಕೊಂಡಿರೋದು ಲೋವರ್ ಕೋರ್ಟ್ ಅಲ್ಲ? ಎಸ್ ರಕ್ಷತ್, ಅಂದ್ರೆ ಲೋಯರ್ ಕೋರ್ಟ್ ನಲ್ಲಿ ಈ ಉಳಿದಂತಹ ಆರೋಪಿಗಳೇನಿದ್ರು ಅವ್ರಿಗೂ ಕೂಡ ಜಾಮೀನು ಮಂಜೂರಾಗುತ್ತೆ. ಹಾಗಾಗಿ ಈಗ ಸದ್ಯ ಏನಿರುವಂತದಂದ್ರೆ ಈಗ ಏನು ಹೈಯರ್ ಕೋರ್ಟ್ ಅಲ್ಲಿ ಅಂದ್ರೆ ಹೈಕೋರ್ಟ್ ನಲ್ಲಿ ಜಾಮೀನು ಮಂಜೂರಾಗಿದೆ ಅನ್ನೋ ಕಾರಣಕ್ಕಾಗಿ 7 ಜನ ಆರೋಪಿಗಳಿಗೆ ಸಿಕ್ತು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬೇಲ್ ಸ್ಯಾಂಕ್ಷನ್ ಆಗಿರೋದ್ರಿಂದ ಈಗ ಸದ್ಯ ಉಳಿದಂತಹ ಆರೋಪಿಗಳಿಗೂ ಕೂಡ ಬೇಲ್ ರಿಜೆಕ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಲೋಯರ್ ಕೋರ್ಟ್ ನಲ್ಲಿ ಇದನ್ನ ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಪರ ವಕೀಲರು ಅಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಅರ್ಜಿ ಸಲ್ಲಿಸಿ ಈ ರೀತಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಜಾ ಆಗಿದೆ ಈ 7 ಜನ ಆರೋಪಿಗಳದ್ದು. ಹಾಗಾಗಿ 7 ಜನರಿಗೆ ಏನು ಜಾಮೀನನ್ನ ಸ್ಯಾಂಕ್ಷನ್ ಮಾಡಲಾಗಿತ್ತು ಆ ಜಾಮೀನನ್ನ ವಜಾ ಮಾಡಬೇಕು ಅಂತ ಹೇಳಿ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಆಗ ಬೈ ಡಿಫಾಲ್ಟ್ ಇವರ ಜಾಮೀನು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಆ ಸರೆಂಡರ್ ಆದ ಒಂದು 4 ಜನ ಬಿಟ್ಟು ಮತ್ತೆ ಯಾರು ನಿರಾಳರಲ್ಲ ಈ ಕೇಸಲ್ಲಿ? ರಕ್ಷತ್, ಅಂದ್ರೆ ಆ ಸರೆಂಡರ್ ಆದಂತಹ ವ್ಯಕ್ತಿಗಳಲ್ಲಿ ಇಲ್ಲಿ ಓರ್ವ ರಾಘವೇಂದ್ರ ಕೂಡ ಇದ್ದಾನೆ. ಹಾಗಾಗಿ ಆ ಒಂದು ಎಕ್ಸೆಪ್ಷನ್ ರಾಘವೇಂದ್ರಂಗೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ರಾಘವೇಂದ್ರ ಈ ಕೇಸ್ನಲ್ಲಿ 302 ಕೇಸ್ನಲ್ಲೂ ಕೂಡ ಇದ್ದಾನೆ. ಆದ್ರೆ ಇನ್ನುಳಿದಂತ ಆರೋಪಿಗಳೇನಿದ್ರು ಅವ್ರ ಮೇಲೆ 302 ಇಂಪ್ಲಿಮೆಂಟ್ ಆಗಿಲ್ಲ, ಸಾಕ್ಷ್ಯನಾಶ ಇಂಪ್ಲಿಮೆಂಟ್ ಆಗಿರೋದ್ರಿಂದ ಈಗ ಸದ್ಯ ಈ 302 ಕೇಸ್ನಲ್ಲಿರುವಂತಹ ರಾಘವೇಂದ್ರ ಅಂದ್ರೆ ಆ 4 ಜನರಲ್ಲಿ ರಾಘವೇಂದ್ರನನ್ನ ಹೊರತುಪಡಿಸಿ ಇನ್ನು 3 ಜನ ಏನಿದ್ದಾರೆ ಆ 3 ಜನ ಆರೋಪಿ ನಂಬರ್ 15, 16, 17 ಏನಿದ್ದಾರೆ ಅವರನ್ನ ಬಿಟ್ಟು ಮತ್ತೊಬ್ಬ ರವಿಶಂಕರ್ ಅಂತ ಅನ್ಸುತ್ತೆ, ಆತ ಕಾರು ಚಾಲಕ, ಆತನ ಮೇಲೂ 302 ಇಲ್ಲ ಅಂತ ಅನ್ಸುತ್ತಲ್ಲ ಸಂದೇಶ್? ಇಲ್ಲ ರಕ್ಷತ್, ಅಂದ್ರೆ ರವಿಶಂಕರ್ ಮೇಲೂ ಕೂಡ 302 ಇಂಪ್ಲಿಮೆಂಟ್ ಮಾಡಲಾಗಿದೆ. ಯಾಕಂದ್ರೆ ಕೊಲೆಯನ್ನ ಮಾಡೋದಕ್ಕೆ ಅಥವಾ ಹಲ್ಲೆಯನ್ನ ಮಾಡೋದಕ್ಕೆ ಈತನೇ ಕರೆದುಕೊಂಡು ಬಂದಿದ್ದು ಅನ್ನೋ ಕಾರಣಕ್ಕಾಗಿ ಆತನ ಮೇಲೂ ಕೂಡ ಇಂಪ್ಲಿಮೆಂಟ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಸಾಕ್ಷ್ಯನಾಶ ಜೊತೆಗೆ ಕೊಲೆ ಆರೋಪ ಇವರೆಲ್ಲರ ಮೇಲೂ ಕೂಡ ಇದೆ. ಕಡೆಯದಾಗಿ ಯಾರು 15, 16, 17 ಇದ್ದಾರೆ ಅವ್ರ ಮೇಲೆ 201 ಹಾಕಿದ್ದಾರೆ, ಸಾಕ್ಷ್ಯನಾಶ 201 ಹಾಕಿರಬೇಕು. ಹೌದು ರಕ್ಷತ್, ಅವರ ಮೇಲೆ ಸಾಕ್ಷ್ಯನಾಶವನ್ನು ಮಾತ್ರ ಇರೋದ್ರಿಂದ ಈಗ ಸದ್ಯ ಇನ್ನುಳಿದಂತವ್ರು ಏನಿದ್ದಾರೆ ಅಂದ್ರೆ ಈ 17 ಜನರಲ್ಲಿ 14 ಜನರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಈ 7 ಜನರನ್ನ ಹೊರತುಪಡಿಸಿ ಇನ್ನುಳಿದಂತ ಆರೋಪಿಗಳೇನಿದ್ದಾರೆ ಅವರ ಜಾಮೀನು ಕೂಡ ರದ್ದಾಗುವಂತ ಸಾಧ್ಯತೆ ಇರುತ್ತೆ ರಕ್ಷತ್. ಎಸ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ಒಟ್ಟಿನಲ್ಲಿ ಉಳಿದ ಆರೋಪಿಗಳು 10 ಜನ ಆರೋಪಿಗಳು ಯಾರಿದ್ದಾರೆ ಅದರ 7 ಮಂದಿ, ಆ ಪೈಕಿ 3 ಸರೆಂಡರ್ ಆದವರನ್ನ ಬಿಟ್ಟು, 4 ಜನ ಸರೆಂಡರ್ ಆದ್ರು, ಅದರಲ್ಲಿ 3ರನ್ನ ಬಿಟ್ಟು ಮತ್ತೆ ಉಳಿದಂತ ಅಷ್ಟು ಜನ ಆರೋಪಿಗಳ ಬೇಲು ಕೂಡ ರದ್ದಾಗುವಂತ ಸಾಧ್ಯತೆಗಳಿದಾವೆ. ಕಾರಣವನ್ನು ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಮೊದಲು ಹೈಕೋರ್ಟಿನ ಕದ ತಟ್ಟಿ ಬೇಲು ಪಡ್ಕೊಂಡವರು ಈ 7 ಜನ. ಈ 7 ಜನರಿಗೆ ಬೇಲು ಮಂಜೂರಾಯಿತು ಅನ್ನೋ ಕಾರಣಕ್ಕಾಗಿ ಉಳಿದವರು ಲೋವರ್ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿ ನೋಡಿ ಇದೇ ಕೇಸಲ್ಲಿ ಹೈಕೋರ್ಟ್ ಬೇಲು ಮಂಜೂರು ಮಾಡಿದೆ, ನಮಗೆ ಇದೇ ಆಧಾರದಲ್ಲಿ ಬೇಲ್ ಕೊಡಿ ಅಂತ ಕೇಳಿಕೊಂಡಿರೋದು. ಅದನ್ನು ಮಾನ್ಯ ಮಾಡಿದಂಥ ನ್ಯಾಯಾಲಯ ಅವರಿಗೆ ಬೇಲ್ ಕೊಟ್ಟಿತ್ತು. ಅದರಲ್ಲಿ 3 ಜನರನ್ನ ಹೊರತುಪಡಿಸಿ, 3 ಜನ ಬೆಂಗಳೂರಿನಿಂದ ಸರೆಂಡರ್ ಮಾಡಿಸಿದಂಥ 3 ಜನರನ್ನ ಹೊರತುಪಡಿಸಿ ಮತ್ತೆಲ್ಲರೂ ಆ ಸ್ಟೋನಿ ಬ್ರೂಕ್ನ ವಿನಯೂ ಸೇರಿ, ಸೊ ಅಷ್ಟು ಜನರದ್ದು ಬೇಲು ರದ್ದಾಗುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಎಲ್ಲರ ಮೇಲೆ ಇರೋದು ಸೇಮ್ ಅಲಿಗೇಷನ್,
302 ಅಂದರೆ ಕೊಲೆ ಮಾಡಿದಂಥ ಆರೋಪ ಇರೋದು. 3 ಜನ ಸರೆಂಡರ್ ಆದವರ ಮೇಲೆ ಇರುವಂಥ ಆರೋಪ 201 ಸಾಕ್ಷ್ಯನಾಶ. ಅವರಿಗೆ ಮೊದಲೇ ಬೇಲ್ ಸಿಕ್ತು, ಲೋವರ್ ಕೋರ್ಟಲ್ಲೇ ಬೇಲ್ ಸಿಕ್ತು ಅವರಿಗೆ. ಅಂದರೆ ಅವರು ಸಾಕ್ಷ್ಯನಾಶ ಅಂದರೆ ದಿಕ್ಕು ತಪ್ಪಿಸಿದ್ದಾರೆ ಅವರು ಅಂತ, ನಾವೇ ಕೊಂದಿತ್ತು ಅಂತ ಹೋಗಿ ಹೇಳಿಕೊಂಡಿರೋದ್ರಿಂದ ಆ ಕಾರಣಕ್ಕಾಗಿ ಅವರಿಗೆ ಬೇಲ್ ಸಿಕ್ಕಿತ್ತು. ಅಂದರೆ ಹೊಡೆದಿಲ್ಲ ಬಡದಿಲ್ಲ ಏನೂ ಮಾಡಿಲ್ಲ, ದುಡ್ಡಿನ ಆಮಿಷಕ್ಕೊಳಗಾಗಿ ಬಂದು ನಾವು ಕೊಂದ್ವಿ ಅಂತ ಅವರು ಪೊಲೀಸರ ಮುಂದೆ ಸುಳ್ಳು ಹೇಳಿದರು ಅನ್ನೋ ಕಾರಣಕ್ಕಾಗಿ, ಸುಳ್ಳು ಸಾಕ್ಷ್ಯವನ್ನು ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಅವರ ಮೇಲೆ 201 ಹಾಕಿದ್ರು. ಅವರಿಗೆ ಬೇಲ್ ಸಿಕ್ಕಿತ್ತು. ಆ ಕಪ್ಪೆ ಗಿಪ್ಪೆ ಅಂತೆಲ್ಲ ಒಂದು 3 ಜನ ಇದ್ದಾರೆ, ಕಪ್ಪೆ ನಿಖಿಲು, ಈ 3 ಜನ, ಆ 3 ಜನ ಸೇಫು, ಬೇಲ್ ಇದೆ ಅವರಿಗೆ, ಬೇಲ್ ಸಿಗುತ್ತೆ ಅಥವಾ ಬೇಲಲ್ಲಿ ಇದ್ದಾರೆ ಅವರು, ಅವ್ರಿಗೆ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ಉಳಿದ ಅಷ್ಟೂ ಜನ ಆರೋಪಿಗಳು ಕೂಡ ಬೇಲ್ ರದ್ದಾಗುವಂತ ಆತಂಕದಲ್ಲೇ ಇದ್ದಾರೆ. ಕಾರಣ ಇಲ್ಲಿ ಹೈಕೋರ್ಟ್ ಅಲ್ಲಿ ಯಾರಿಗೆ ಬೇಲ್ ಸಿಕ್ಕಿತ್ತೋ ಆ ಬೇಲ್ ರದ್ದಾಗಿರೋ ಕಾರಣಕ್ಕಾಗಿ ಇದರ ಆಧಾರದ ಮೇಲೆ ಬೇಲ್ ಪಡ್ಕೊಂಡಂತ ಉಳಿದವರಿಗೂ ಕೂಡ ಬೇಲ್ ರದ್ದಾಗುವಂತ ಸಹಜವಾದಂತ ಸಾಧ್ಯತೆಗಳಿದಾವೆ. ಸೊ ಅಲ್ಲಿಗೆ ಈ ರಾಘವೇಂದ್ರ, ಅನುಕುಮಾರ್ ಮತ್ತು ಜಗದೀಶನ್ನ ಕರ್ಕೊಂಡು ಹೋದಂತ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ಹೋದಂಥವನು, ಅಥವಾ ಇವರನ್ನೆಲ್ಲ ಕರ್ಕೊಂಡು ಹೋಗಿ ಬಡಪಾಯಿಗಳನ್ನ, ಬಡವರ ಮನೆಯ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಾವಿಗೆ ತಳ್ಳಿದವನು, ಅವನದು ಕೂಡ ಬೇಲ್ ರದ್ದಾಗುವಂಥ ಸಾಧ್ಯತೆಗಳಿದ್ದಾವೆ. ನೀವು ನೋಡಿದ್ರಿ, ನಾನು ಆ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅವರ ಆರ್ಥಿಕ ಸ್ಥಿತಿ ಏನು ಅನ್ನೋದು. ಆ ಮನೆಯನ್ನು ನೋಡಿದ್ರೇನೆ ಗೊತ್ತಾಗುತ್ತೆ. ನಾವು ಈ ಹಿಂದೆಯೂ ಕೂಡ ಸುದ್ದಿ ಮಾಡಿದ್ವಿ, ಅನುಕುಮಾರ್ ಪರಿಸ್ಥಿತಿ ಏನು, ಜಗದೀಶ್ ಪರಿಸ್ಥಿತಿ ಏನು ಅಂತ. ದಿನದ ದುಡಿಮೆಯನ್ನ ನಂಬಿಕೊಂಡು ಬದುಕ್ತಾ ಇದ್ದವರು, ಡಿ ಬಾಸ್ ಜೊತೆಗೆ ಫೋಟೋ ತೆಗೆಸ್ಕೊಳ್ತೀನಿ ಅಂತ ಬೆಂಗಳೂರಿಗೆ ಬಂದವರು ಸುಮ್ಮನೆ ರೇಣುಕಾ ಸ್ವಾಮಿಯನ್ನ ಹಿಂದೆ ಸೀಟಲ್ಲಿ ಕೂರಿಸಿ ಆತನಿಗೆ ಹೊಡೆದಿದ್ದಾರೆ, ಬಡ್ದಿದ್ದಾರೆ. ನಾನು ಚಾರ್ಜ್ ಶೀಟಲ್ಲಿ ಇರುವಂತಹ ಅಂಶಗಳನ್ನು ಹೇಳ್ತಾ ಇರೋದು. ಹೊಡೆದಿದ್ದಾರೆ, ಬಡ್ದಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಶೆಡ್ಡಲ್ಲೂ ಕೂಡ ಹೊಡೆದಿದ್ದಾರೆ, ಬಡ್ದಿದ್ದಾರೆ, ಚೈನ್ ಕದ್ದಿದ್ದಾರೆ, ಈ ರೀತಿಯೆಲ್ಲ ಆರೋಪಗಳಿದ್ದಾವೆ. ಸೊ ನಾವು ಜೈ ಜೈ ಅಂತ ಸೆಲೆಬ್ರಿಟಿಗಳಿಗೆ ಜೈ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿಕೊಳ್ಬೇಕು, ಎಂಥವರನ್ನ ನಾವು ಆರಾಧಿಸ್ತಾ ಇದ್ದೀವಿ ಅಂತ. ಸುಖ ಸುಮ್ಮನೆ ಹೋಗಿ ಟ್ರಾಫಿಕ್ ಬಿದ್ರು, ಇನ್ ಯಾವಾಗ ಹೊರಗೆ ಬರ್ತಾರೆ ಗೊತ್ತಿಲ್ಲ ಈ ಕೇಸಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.